ಹೆಗ್ಗಡೆಯವರನ್ನ ಬೆಂಬಲವನ್ನ ಘೋಷಿಸಿ ಜಾಥಾ ಮಾಡಲಾಗಿದೆ. ಹೊರ ರಾಜ್ಯಗಳ ಜೈನ ಸಮುದಾಯದಿಂದ ನಡೀತಾ ಇರುವಂತ ಜಾಥಾ ಇದು. ಮಹಾದ್ವಾರದಿಂದ ದೇವಸ್ಥಾನದವರೆಗೆ ಸಾಗಿ ಬಂದಂತ ಜಾಥಾ. 15ಕ್ಕೂ ಅಧಿಕ ಜೈನ ಭಟ್ಟಾರಕ ಸ್ವಾಮೀಜಿಗಳು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತ ವೀರೇಂದ್ರ ಹೆಗ್ಗಡೆಯವರಿಗೆ. ಜೈನ ಹಿಂದೂ ಬೇರೆಯಲ್ಲ ಅಂತೇಳಿ ಭಟ್ಟಾರಕ ಸ್ವಾಮೀಜಿಗಳು ಹೇಳಿದ್ದಾರೆ. ಎಸ್ಐಟಿ ತನಿಖೆಯಿಂದ ಎಲ್ಲವೂ ಬಯಲಾಗಲಿದೆ ಎಂಬ ವಿಶ್ವಾಸ ನಮಗಿದೆ. ಕ್ಷೇತ್ರದ ಹೆಸರು ಕೆಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈನ ಸಮುದಾಯ ಒಕ್ಕರಲಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಷಡ್ಯಂತ್ರ ಮತ್ತು ಸಂಚು ಬಯಲು ಮಾಡೋದಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹೆಗ್ಗಡೆಯವರ ಲೋಕ ಕಲ್ಯಾಣ ಕೆಲಸಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರನ್ನ ಬೆಂಬಲಿಸಿ ಮಾಡ್ತಾ ಇರುವಂತಹ ಜಾಥಾ ಇದು. ಜಾಥಾ ಸಂದರ್ಭದಲ್ಲಿ ಭಟ್ಟಾರಕ ಸ್ವಾಮೀಜಿಗಳು ವೀರೇಂದ್ರ ಹೆಗ್ಗಡೆಯವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ. ಅವರು ಮಾಡ್ತಿರುವಂತಹ ಲೋಕ ಕಲ್ಯಾಣ ಕೆಲಸಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಹೋರಾಟಗಳನ್ನು ಕೂಡ ನೀವು ರಾಜ್ಯದಾದ್ಯಂತ ಗಮನಿಸ್ತಾ ಇದ್ದೀರಾ. ರಾಜ್ಯ ಹಾಗೂ ಹೊರ ರಾಜ್ಯಗಳ ಜೈನ ಸಮುದಾಯದಿಂದ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ನಡೀತಾ ಇರುವಂತ ಜಾಥಾ ಇದು. ಈ ಜಾಥಾದಲ್ಲಿ 15ಕ್ಕೂ ಹೆಚ್ಚು ಜೈನ ಭಟ್ಟಾರಕ ಸ್ವಾಮೀಜಿಗಳು ಬೆಂಬಲವನ್ನು ಘೋಷಿಸಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇರುವಂತ ಲೋಕ ಕಲ್ಯಾಣ ಕೆಲಸಗಳನ್ನ ನಾವು ಶ್ಲಾಘಿಸ್ತೀವಿ. ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ಉಂಟಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಕ್ಷೇತ್ರದ ಹೆಸರು ಕೆಡಿಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನಾವು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀವಿ. ಧಾರ್ಮಿಕ ಕ್ಷೇತ್ರಕ್ಕೆ ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ವೀರೇಂದ್ರ ಹೆಗ್ಗಡೆಯವರ ಲೋಕ ಕಲ್ಯಾಣ ಕೆಲಸದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸವನ್ನ ಯಾರಾದರೂ ಮಾಡ್ತಾ ಇದ್ರೆ ನಾವು ಅದನ್ನ ಬೆಂಬಲಿಸಲ್ಲ, ವಿರೋಧಿಸ್ತೀವಿ. ಕೆಟ್ಟ ಹೆಸರು ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ತೀವಿ ಅಂತೇಳಿ. ಜೊತೆಗೆ ಎಸ್ಐಟಿ ತನಿಖೆಯಿಂದ ಎಲ್ಲವೂ ಬಯಲಾಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಅಂತ ಕೂಡ ಹೇಳಿದ್ದಾರೆ. ಧರ್ಮಸ್ಥಳದ ಪರವಾಗಿ ಈಗ ಜೈನ ಸಮುದಾಯಗಳು ಬಂದಿರೋದನ್ನ ನೀವು ಗಮನಿಸಬಹುದು. ಜೈನ ಸಮುದಾಯಗಳು ಧರ್ಮಸ್ಥಳದ ಪರವಾಗಿ ಈ ರೀತಿಯಾಗಿ ಜಾಥಾ ಮಾಡೋದ್ರ ಮೂಲಕ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿರೋದು. ರಾಜ್ಯ ಹೊರ ರಾಜ್ಯಗಳ ಜೈನ ಸಮುದಾಯಗಳಿಂದ ಕೂಡ ಜಾಥಾ ನಡೀತಾ ಇದೆ. ಹಿಂದೂ ಸಮುದಾಯ ಅಲ್ಲ, ಜೈನ ಸಮುದಾಯಗಳಿಂದ ನಡೀತಾ ಇರುವಂಥ ಜಾಥಾ ಇದು. ಜೈನ ಸಮುದಾಯದ ಭಟ್ಟಾರಕ ಸ್ವಾಮೀಜಿಗಳು ಕೂಡ ಇಲ್ಲಿ ಭಾಗಿಯಾಗೋದ್ರ ಮೂಲಕ ವೀರೇಂದ್ರ ಹೆಗ್ಗಡೆಯವರಿಗೆ ಬೆಂಬಲವನ್ನ ಘೋಷಿಸ್ತಾ ಇದ್ದಾರೆ. ಜೊತೆಗೆ ಎಸ್ಐಟಿಯಿಂದ ಎಲ್ಲವೂ ಕೂಡ ಬಯಲಾಗುತ್ತೆ ಅನ್ನೋದು, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಅಂತೇಳಿ ಕೂಡ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. बोलिए अहिंसा परमो धर्म की, बोलिए त्याग धर्म की, बोलिए धर्मस्थಳ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಜಶ್ರೀ ಅಭಿನವ ಚಾವುಂಡರಾಯ ಎಂಬ ಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ಪರಮ ಪೂಜ್ಯ ಕಾವಂದರಿಗೆ ಇದೀಗ ಎಲ್ಲ ಜೈನ ಮಠದ ಭಟ್ಟಾರಕರುಗಳು
ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಗೌರವವನ್ನು ಪೂಜ್ಯ ಕಾವಂದರಿಗೆ ತಲುಪಿಸಬೇಕು. ನಮ್ಮ ಸಮಾಜದ ಅತ್ಯಂತ ಪ್ರಾಮಾಣಿಕ ಮತ್ತು ಹಿರಿಯ ಶ್ರಾವಕರು ನಮ್ಮ ಪೂಜ್ಯ ಕಾವಂದರು. ಪೂಜ್ಯ ಕಾವಂದರು ನಮ್ಮ ಹೆಮ್ಮೆ, ನಮ್ಮ ಸಮಾಜದ ಹೆಮ್ಮೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಮ್ಮೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮ